ರಾಜಧಾನಿಯಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ. ರೂಲ್ಸ್ ಮಾಡೋರಿಂದಲೇ ಫ್ಲೆಕ್ಸ್ ಬ್ಯಾನರ್ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಗೃಹ ಸಚಿವರ ಮನೆ ಮುಂದೆಯೇ ಫ್ಲೆಕ್ಸ್ ಬ್ಯಾನರ್ ರಾರಾಜಿಸುತ್ತಿದೆ. ಗೃಹ ಸಚಿವ ಪರಮೇಶ್ವರ್ ಬರ್ಡೆಗೆ ಫ್ಲೆಕ್ಸ್ ಹಾಕಲಾಗಿದೆ. ಸದಾಶಿವನಗರದ ನಿವಾಸದ ಸುತ್ತಮುತ್ತ ಫ್ಲೆಕ್ಸ್ ಬ್ಯಾನರ್ ಹಾವಳಿ ಕಂಡುಬಂದಿರುವಂತದ್ದು. ಅತ್ತ ಫ್ಲೆಕ್ಸ್ ಕಂಟ್ರೋಲ್ಗೆ ರಾತ್ರಿ ವೇಳೆ ಗಸ್ತು ತಿರುಗಲು ಪಾಲಿಕೆ ಸಜ್ಜಾಗಿದೆ. ಇನ್ನು ಪಾಲಿಕೆಗೆ ಸಾಥ್ ನೀಡಲು ಸಜ್ಜಾಗಿರೋ ಖಾಕಿ ಪಡೆ. ಆದರೆ ಪೊಲೀಸ್ ಇಲಾಖೆ ನಿರ್ವಹಿಸುವ ಗೃಹ ಸಚಿವರಿಂದಲೇ ಇದೀಗ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಫ್ಲೆಕ್ಸ್ ಮತ್ತೆ ಬ್ಯಾನರ್ ಹಾವಳಿಗೆ ತಡೆ ಹಾಕೋದಕ್ಕೆ ಬಿಬಿಎಂಪಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ರೂಲ್ಸ್ ಮಾಡೋರೆ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರ ಮನೆಯ ಸುತ್ತಮುತ್ತಲೇ ರೂಲ್ಸ್ ಬ್ರೇಕ್ ಆಗಿರುವಂತದ್ದು. ನೀವೀಗ ಗಮನಿಸ್ತಾ ಇರುವಂತ ಈ ಒಂದು ಬೃಹತ್ ಗಾತ್ರದ ಕಟೌಟ್ಗಳು ಮತ್ತೆ ಫ್ಲೆಕ್ಸ್ಗಳು ಈಗ ಸದಾಶಿವನಗರದ ಗೃಹ ಸಚಿವರಾದಂತ ಪರಮೇಶ್ವರ್ ಅವರ ನಿವಾಸದ ರಸ್ತೆಯಲ್ಲೇ ಕಂಡು ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಹೇಳುತ್ತೆ ನಾವು ರೂಲ್ಸ್ ಅನ್ನ ಮಾಡ್ತೀವಿ, ಅಂದ್ರೆ ಬೆಂಗಳೂರಲ್ಲಿ ಫ್ಲೆಕ್ಸ್ ಬ್ಯಾನರ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡ್ತೀವಿ ಅಂತ ಹೇಳುತ್ತೆ. ಆದ್ರೆ ಅಂತಹ ರೂಲ್ಸ್ ಅನ್ನ ಲೀಡ್ ಮಾಡುವಂತ ಜನಪ್ರತಿನಿಧಿಗಳ ಮನೆಯ ಮುಂದೆ ಈ ರೀತಿ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿರುವಂತದ್ದು. ಇನ್ನು ಗಮನಿಸಬಹುದು, ಇಲ್ಲಿಂದ ಅಂದ್ರೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಗೃಹ ಸಚಿವರ ಮನೆ ಇದೆ. ಆದ್ರೆ ಅದರ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲಾ ರಸ್ತೆಯಲ್ಲೂ ಕೂಡ ಇದೇ ರೀತಿ ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ರೂಲ್ಸ್ ಅನ್ನ ಮಾಡಿದವರೇ ಅದನ್ನ ಬ್ರೇಕ್ ಮಾಡ್ತಾ ಇದಾರ ಅನ್ನೋ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಮುಖ್ಯ ರಸ್ತೆ ಇದೆ, ರಸ್ತೆಯಲ್ಲಿ ನೂರಾರು ವಾಹನಗಳು ಓಡಾಡ್ತಾ ಇರುತ್ತೆ. ಇಂಥ ರಸ್ತೆಯ ಬದಿಯಲ್ಲೇ ಫುಟ್ಪಾತ್ ಅನ್ನ ಮರೆಮಾಚಿ ಒಂದು ದೊಡ್ಡ ಗಾತ್ರದ ಅಂದ್ರೆ ಬೃಹತ್ ಗಾತ್ರದ ಕಟೌಟ್ಗಳನ್ನ ನಿಲ್ಲಿಸಿರುವಂತದ್ದು. ಅಂದ್ರೆ ಪರಮೇಶ್ವರ್ ಅವರ ಜನ್ಮದಿನಕ್ಕೆ ಶುಭವನ್ನ ಕೋರಿ ಅವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ನ ಲೀಡರ್ಗಳೇನಿದ್ದಾರೆ ಇವರು ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳನ್ನ ದೊಡ್ಡ ಮಟ್ಟದಲ್ಲಿ ಅಳವಡಿಕೆ ಮಾಡಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದಾರ. ಯಾಕೆ ರಾಜಕಾರಣಿಗಳಿಗೆ ರೂಲ್ಸ್ ಅನ್ವಯ ಆಗಲ್ವಾ ಅನ್ನೋ ಪ್ರಶ್ನೆಯನ್ನ ಈಗ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಇನ್ನು ಫುಟ್ಪಾತ್ ಅನ್ನ ಕೂಡ ನೀವು ಗಮನಿಸಬಹುದು, ಫುಟ್ಪಾತ್ ನಲ್ಲಿ ಜನರಿಗೆ ಓಡಾಡಕ್ಕೂ ಅವಕಾಶ ಇಲ್ಲ, ಅಷ್ಟರ ಮಟ್ಟಿಗೆ ಫ್ಲೆಕ್ಸ್ ಮತ್ತೆ ಬ್ಯಾನರ್ಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ಹೇಳುತ್ತೆ ರಾಜಕಾರಣಿ ಆದ್ರೂ ಸರಿ ಜನಸಾಮಾನ್ಯ ಆದ್ರೂ ಸರಿ ಎಲ್ಲರಿಗೂ ರೂಲ್ಸ್ ಒಂದೇನೆ ಅಂತ ಹೇಳುತ್ತೆ. ಅದ್ರ ಜೊತೆಗೆ ಪೊಲೀಸರ ಜೊತೆ ಸೇರಿ ರಾತ್ರಿ ವೇಳೆ ಈ ಒಂದು ಫ್ಲೆಕ್ಸ್ ಬ್ಯಾನರ್ ನ ಹಾಕೋದನ್ನ ತಡೆಯೋದಕ್ಕೆ ಗಸ್ತನ ತಿರುಗ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಹಗಲಿನಲ್ಲೇ ಈ ರೀತಿಯ ದೊಡ್ಡ ದೊಡ್ಡ ಕಟೌಟ್ಗಳಾಗಿದ್ರು ರೂಲ್ಸ್ ಬ್ರೇಕ್ ಆಗಿದ್ರು ಬಿಬಿಎಂಪಿ ನಿದ್ದೆ ಮಾಡ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಜನರು ಕೇಳ್ತಾ ಇದ್ದಾರೆ. ಸದ್ಯ ಪಾಲಿಕೆ ಎಚ್ಚೆತ್ಕೊಂಡು ಈ ಒಂದು ರೂಲ್ಸ್ ಎಲ್ರಿಗೂ ಕೂಡ ಸರಿಸಮಾನವಾಗಿ ಜಾರಿಯಾಗುವಂತೆ ಪಾಲನೆ ಮಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.